ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರಿಂಟೆಡ್ ನೋಟ್ಸ್, ನಮ್ಮಲ್ಲಿ ನೋಟ್ಸ್ ಅವೈಲಬಲ್ ಇದೆ. ನಿಮ್ಮ ಶಿಮೂಲ್ಗೆ ನೋಟ್ಸ್ ಅವೈಲಬಲ್ ಇದೆ. ಶಿಮೂಲ್ ಆಗಿರಲಿ, ನಿಮ್ಮ ಗ್ರಾಹಕರ ಮಹಾಮಂಡಲಕ್ಕೆ ನೋಟ್ಸ್ ಅವೈಲಬಲ್ ಇದೆ. ಎಂಥ ನೋಟ್ಸ್ ಅವೈಲಬಲ್? ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಪ್ರಿಂಟೆಡ್ ನೋಟ್ಸ್ ಅವೈಲಬಲ್ ಇದೆ. ಯಾವುದ್ಯಾವ್ದು ಅವೈಲಬಲ್ ಇದೆ? ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಇದಿಷ್ಟು ಅವೈಲಬಲ್ ಇದೆ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದಾವೆ. ದಯವಿಟ್ಟು ವಿಡಿಯೋಸ್ನ ಚೆಕ್ ಮಾಡಿ ಕಾಲ್ ಮಾಡಿ. ಚೆಕ್ ಮಾಡಿ, ಅದರಲ್ಲಿ ಎಲ್ಲ ಇದೆ, ಮಾಹಿತಿ ಇದೆ. ಚೆಕ್ ಮಾಡಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ನಮ್ಮ ನೋಟ್ಸಿಂದ ಅಂತ ಎಲ್ಲ ಮಾಹಿತಿ ಇದೆ. ದಯವಿಟ್ಟು ಅದನ್ನು ಚೆಕ್ ಮಾಡಿ, ತದನಂತರದಲ್ಲಿ ಕಾಲ್ ಮಾಡಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ನಿಮ್ಮ DCC ಬ್ಯಾಂಕ್ಸು, ತುಂಬ DCC ಬ್ಯಾಂಕ್ಸ್ ಕಾಲ್ ಆಗ್ತವೆ, ವೆರಿ ಶಾರ್ಟ್ಲಿ ಕಾಲ್ ಆಗ್ತವೆ. ಪ್ಲಸ್ ನಿಮ್ಮ ಯಾವುದು DCC ಬ್ಯಾಂಕ್ KMFs ಕಾಲ್ ಆಗ್ತವಮ್ಮ, 100% ಕಾಲ್ ಆಗ್ತವೆ. ಈಗಲಿಂದನೇ ಓದಿ, ಗೊತ್ತಿರೋದು ಹೇಳಿದ್ದೀನಿ, ಈಗಲಿಂದನೇ ಓದಿ. ಕಾಲ್ ಆದಮೇಲೆ ಓದೋದು ಸ್ಟ್ರಾಟಜಿ ಅಲ್ಲ, ಯಾವುದೇ ಕಾರಣಕ್ಕೂ ಸ್ಟ್ರಾಟಜಿ ಅಲ್ಲ, ಅದಾಗೋ ಕಥೆನೂ ಅಲ್ಲ. ಈಗಲಿಂದನೇ ಓದಿ. ಕಾಲ್ ಆದಮೇಲೆ ಎಷ್ಟು ದಿನ ಗ್ಯಾಪ್ ಕೊಡ್ತಾರೆ? ನಿಮ್ಮ DCC ಬ್ಯಾಂಕ್ಸು, KMFs ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡೋದಿಲ್ಲ. ರಾಯಚೂರದೇ ಕಣ್ಣೆದುರುಗಡೆನೇ ಇದೆ. ಬೇರೆ ಇನ್ಯಾವ್ಯಾವ ಎಕ್ಸಾಂಪಲ್ಸ್ ಬೇಡ. ರಾಯಚೂರು ಯಾವಾಗ ಕಾಲ್ ಆಯ್ತು ನೋಡ್ರಿ, ಎಕ್ಸಾಮಿನೇಷನ್ ಯಾವಾಗ ಮಾಡಿದ್ರು ನೋಡ್ರಿ, ಈಗ 1:5 ರಿಸಲ್ಟ್ ಯಾವಾಗ ಬಿಟ್ಟರು ನೋಡ್ರಿ, ಪ್ಲಸ್ ಯಾವಾಗ ಈಗ 1:5 ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ನೀವೇ ನೋಡ್ರಿ. ಒಂದ್ಸತಿ ಒಂದೇ ಒಂದು ಡೇಟ್ ಆಫ್ ಇವೆಂಟ್ಸ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಟೈಮು ಕೊಡೋದಿಲ್ಲ, ಕೊಡೋದಿಲ್ಲ. ಅದೇ ಥರ ಶಿಮೂಲು ಅಷ್ಟೇನೆ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಅವ್ರು ಮಾಡ್ಕೋತಾರೆ. ಅರ್ಥ ಆಗುತ್ತಲ್ಲ? ದಯವಿಟ್ಟು ಓದೋ ಕಡೆ ಓದೋ ಕಡೆ ಕೊಡಿ. ಇವತ್ತೊಂದು GK ಟಾಪಿಕ್ ನೋಡೋಣ, ಇಂಪಾರ್ಟೆಂಟ್ GK ಟಾಪಿಕ್ ನೋಡ್ತಾ ಹೋಗೋಣ. ಇನ್ನು ರಾಯಚೂರು DCC ಬ್ಯಾಂಕ್ ಏನು ಓದಬೇಕು? ಶಿಮೂಲ್ ಎಕ್ಸಾಮ್ ಯಾವಾಗ ಹೇಳ್ತೀನಿ. ರಾಯಚೂರು DCC ಬ್ಯಾಂಕ್ ಇದೆಯಲ್ಲಪ್ಪ, ರಾಯಚೂರು DCC ಬ್ಯಾಂಕ್ದು ರಿಸಲ್ಟ್ ನಾಳೆ ಇದೆ. 1:5 ರಿಸಲ್ಟು ನಾಳೆ ಇದೆ. ನೀವು ಮಾಡಬೇಕಾಗಿರೋದು ಅಂದರೆ ಮೇ ಬಿ ಅಂತ ಒಂದು ಅಂದಾಜಿನ ಮೇಲೆ ಅಂತ ಹೇಳಿದ್ಮೇಲೆ ಮತ್ತೆ ಅದು ಕ್ವಶನ್ ರೈಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ನಿಮ್ಮ ಇಂಟರ್ವ್ಯೂಗೂ ನಿಮಗೂ ಒಂದು 15 ದಿನ ಗ್ಯಾಪ್ ಕೊಟ್ಟಿರ್ಬೋದು. ಎಷ್ಟು ದಿನ ಬೇಕಾದ್ರೂ ಕೊಡ್ಬೋದು ಅವರು, ಅದು ಬೇರೆ ವಿಚಾರ. ಇನ್ ಜನರಲೈಸ್ ಕಾನ್ಸೆಪ್ಟ್ ಒಂದು 15 ದಿನಗಳ ಗ್ಯಾಪ್ ಇರ್ಬೋದು, ಒಂದು ಅಂದಾಜು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮೆಸೇಜಸ್ ಮಾಡಬಾರ್ದು. ಅರ್ಥ ಆಗುತ್ತಲ್ಲ? ಒಂದು 15 ದಿನ ಗ್ಯಾಪ್ ಇರ್ಬೋದು. ಈ 15 ದಿನದಲ್ಲಿ ದಯವಿಟ್ಟು ಕೂತ್ಕೊಂಡು GK ಓದ್ಕೊಳ್ಳಿ. ಏನು ಓದ್ತೀರಾ? GK ಓದಿ. ಸ್ಟ್ಯಾಟಿಕ್ GK ಬರುತ್ತಲ್ಲಮ್ಮ, ಸ್ಟ್ಯಾಟಿಕ್ GK ಅಂತ ಬರುತ್ತೆ, ಅದನ್ನು ಓದಬೇಕು. ಸ್ಟ್ಯಾಟಿಕ್ GK ಪ್ಲಸ್ ಕರೆಂಟ್ ಅಫೇರ್ಸ್ ಎರಡನ್ನೂ ಓದ್ಕೋಬೇಕು. ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ರಿಲೇಟೆಡ್ ಕರೆಂಟ್ ಅಫೇರ್ಸ್ ಓದ್ಕೊಡ್ರಿ. ಕೋಆಪರೇಟಿವ್ ಸಬ್ಜೆಕ್ಟ್ ಓದ್ಕೊಳ್ರಿ. ಪ್ಲಸ್ ನೀವು ಕನ್ಸರ್ನ್ ಸಬ್ಜೆಕ್ಟ್ ಓದಿರ್ತೀರ ಗೊತ್ತಾ, ಕೋಆಪರೇಟಿವ್ ಲಿಟ್ಲ್ ಬಿಟ್ಟು ಓದಲೇಬೇಕು. ಒಂದ್ಸತಿ ಇರೋ ನೋಟ್ಸ್ನ ಒಂದ್ಸತಿ ರಿವಿಷನ್ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಸ್ಟ್ಯಾಟಿಕ್ GK ಅಂತೂ ಕಂಪ್ಲೀಟಾಗಿ ಗೊತ್ತಿರಬೇಕು. ಕ್ವಶನ್ಸ್ ತೆಗಿತಾರೆ, 100% ತೆಗಿತಾರೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಸ್ಟ್ಯಾಟಿಕ್ GK ರಿಲೇಟೆಡ್ ಕ್ವಶನ್ಸು ತೆಗಿತಾರೆ. ಇದಾದ ನಂತರದಲ್ಲಿ ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಓದಿದ್ರೆ, PGನಲ್ಲಿ ಪೋಸ್ಟ್ ಗ್ರಾಜುಯೇಷನಲ್ಲಿ ಹಿಸ್ಟ್ರಿ ಓದಿದರೆ ಹಿಸ್ಟ್ರಿ, ಜಿಯೋಗ್ರಫಿ ಓದಿದರೆ ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಓದಿದರೆ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸೈನ್ಸ್ ಓದಿದರೆ ಪೊಲಿಟಿಕಲ್ ಸೈನ್ಸು, ಎಕಾನಮಿ ಓದಿದರೆ ಎಕಾನಮಿ ಮೇಲೆ ಕ್ವಶನ್ಸು, ಬಾಟ್ನಿ ಓದಿದರೆ ಬಾಟ್ನಿ ಮೇಲೆ, ಕೆಮಿಸ್ಟ್ರಿ ಓದಿದರೆ ಕೆಮಿಸ್ಟ್ರಿ ಮೇಲೆ, ಫಿಸಿಕ್ಸ್ ಓದಿದರೆ ಫಿಸಿಕ್ಸ್ ಮೇಲೆ. ಯಾವ ಸಬ್ಜೆಕ್ಟ್ ಓದಿರ್ತೀರ ಅದರ ಮೇಲೆ ಆ ಸಬ್ಜೆಕ್ಟಿನ ಬೇಸಿಕ್ಸ್ನ ಕೇಳ್ತಾರ, 100% ಕೇಳ್ತಾರಮ್ಮ. ಅರ್ಥ ಆಗುತ್ತಲ್ಲ? ಇದು ಪ್ರೊಸೀಜರು. ಇದಿಷ್ಟನ್ನು ಓದಬೇಕಾ? ಇದಿಷ್ಟನ್ನು ಓದಲೇಬೇಕಮ್ಮ. ಇದಿಷ್ಟನ್ನು ಓದ್ಕೊಂಡು ಹೋಗ್ರಿ. ಇಂಟರ್ವ್ಯೂಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಕೇಳ್ತಿರ್ತೀರ. ನಾಳೆ ಫಸ್ಟ್ 1:5 ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ನಾಳೆ ಅನೌನ್ಸ್ ಮಾಡ್ತಾರಲ್ಲ, ಯಾರ್ಯಾರು ಆಗಿದ್ದೀರಾ ಅಂತ ನನಗೊಂದು ಮೆಸೇಜಸ್ ಮಾಡಿರಿ. ನಾಳೆ ಲಿಸ್ಟ್ ಬಂದಾದ ನಂತರದಲ್ಲಿ ಮಾಡಿರಿ. ತದನಂತರದಲ್ಲಿ ಇನ್ನೂ ಒಂದು ಸತಿ ಹೇಳ್ತೀನಿ ಬೇಕಾದ್ರೆ ಏನೇನು ಓದಬೇಕು ಅಂತ. ಅದಷ್ಟನ್ನ ಪ್ರಿಪೇರ್ ಆಗಿ ಹೋಗ್ರಿ, ಒಳ್ಳೇದಾಗುತ್ತಮ್ಮ. ಅರ್ಥ ಆಗುತ್ತಲ್ಲ? ಇನ್ನು ನೆಕ್ಸ್ಟು ಇದಾದ ನಂತರದಲ್ಲಿ ಈ GK ಓದೋದ್ರಿಂದ, GKನ ಕಂಟಿನ್ಯೂಸ್ ಆಗಿ ಓದ್ಕೊಳ್ಳೋದ್ರಿಂದ ಅಡ್ವಾಂಟೇಜು ತುಂಬ ಇದ್ದಾವೆ. ಎಲ್ಲ ಎಕ್ಸಾಮ್ಸ್ಗೂ ಬೇಕಾ? KPSCಗೆ ಬೇಕು, KEಗೆ ಬೇಕು, ನಿಮ್ಮ DCC ಬ್ಯಾಂಕ್ಸ್ಗೆ ಬೇಕು, ಎಲ್ಲ ಎಕ್ಸಾಮ್ಸ್ಗೂ GK ಬೇಕೇ ಬೇಕು. ಅರ್ಥ ಆಗುತ್ತಲ್ಲ? ಇದೊಂದೇ ಎಕ್ಸಾಮ್ಸ್ ಅಲ್ಲ, ನಿಮ್ಮ KMF ಬೇಕು, ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಒಂದು ಸತಿ ಓದಿದ್ರೆ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ ಅಷ್ಟೇ, ಇನ್ನೇನಿಲ್ಲ. ಯಾರಿಗಾರ ರೆಕಾರ್ಡೆಡ್ ಕ್ಲಾಸಸ್ ಅವಶ್ಯಕತೆ ಇದ್ದರೆ ತೊಗೊಂಡು ಓದಿ. ರೆಕಾರ್ಡೆಡ್ ಕ್ಲಾಸಸ್ ರೆಡಿ ಇದ್ದಾವೆ, ಕಳಿಸ್ತಾ ಇದ್ದೀವಿ. ತುಂಬ ಜನ ತೊಗೊಂಡು ಓದ್ತಾ ಇದ್ದಾರೆ, ಓದಿ. GK ನಿಮ್ಮ DCC ಬ್ಯಾಂಕ್ಸ್ ಆ್ಯಂಡ್ KMFಲ್ಲಿ ಕ್ರೂಷಿಯಲ್ ಪಾಯಿಂಟ್ ಆಗುತ್ತೆ, 100% ಆಗುತ್ತೆ. GK ಒಂದೇ ಅಲ್ಲ, ಇಂಗ್ಲೀಷು ಆಗುತ್ತಮ್ಮ. ಇಂಗ್ಲೀಷ್ ಆ್ಯಂಡ್ GK ತುಂಬಾ ಕ್ರೂಷಿಯಲ್ ಪಾಯಿಂಟ್ ಆಗುತ್ತೆ. ಸ್ಕೋರ್ನ ಹೈಕ್ ಮಾಡ್ಕೊಳ್ಳಿ, ಸ್ಕೋರ್ನ ಜಾಸ್ತಿ ಮಾಡ್ಕೊಂಡಷ್ಟು ಸೆಲೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಪ್ಲಸ್ ಇದನ್ನು ಓದೋದ್ರಿಂದ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಪ್ರತಿಯೊಂದು ಎಕ್ಸಾಮ್ಗೂ ಓದಲೇಬೇಕು, ಕಂಪಲ್ಸರಿ ಓದಲೇಬೇಕು. ಅರ್ಥ ಆಗುತ್ತಲ್ಲ? ಸೊ ಅದಕ್ಕೋಸ್ಕರ ಕೂತ್ಕೊಂಡು ಓದ್ಕೊಳ್ಳಿ. ನಾಳೆ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ದಯವಿಟ್ಟು ಒಂದು ಮೆಸೇಜ್ ಮಾಡಿರಿ, ಸಾಕು. ಅರ್ಥ ಆಗುತ್ತಲ್ಲ? ಮತ್ತೆ ಹೇಳ್ತೀನಿ,
ಮತ್ತು ಹೆಂಗೆ ಪ್ರಿಪ್ರೇಷನ್ ಆಗಬೇಕು ಅಂದರೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಬೇಕಾದ್ರೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಓದ್ಲಿಕ್ಕೆ ಶುರು ಮಾಡ್ರಪ್ಪ, ದಯವಿಟ್ಟು ಓದ್ಲಿಕ್ಕೆ ಹೈಯೆಸ್ಟ್ ಸ್ಕೋರ್ ಇರ್ತಕ್ಕಂಥವ್ರು ಈಗಲಾರು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. GK ಪ್ಲಸ್ ಕೋಆಪ್ರೇಟಿವ್ ಬ್ಯಾಂಕಿಂಗು, ಲಿಟ್ಲ್ ಬಿಟ್ ಬ್ಯಾಂಕಿಂಗ್ ಟರ್ಮಿನಾಲಜೀಸ್ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಇನ್ನು RBI, SEBI, NABARD ಕೇಳ್ತಾ ಇರ್ತಾರೆ, ಅದರದ್ದು ಸ್ವಲ್ಪ ಲಿಟ್ಲ್ ಬಿಟ್ ಗೊತ್ತಿರಬೇಕಷ್ಟೇ. ಅದಾದ ನಂತರದಲ್ಲಿ ನಿಮ್ಮ ಕನ್ಸರ್ನ್ ಸಬ್ಜೆಕ್ಟ್ ಗ್ರಿಪ್ ಇರಲೇಬೇಕು, ಕೇಳ್ತಾರೆ ಕ್ವಶನ್ಸು. ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ GK ಟಾಪಿಕ್ ಇದೆ, ನೋಡ್ತಾ ಹೋಗೋಣ. ಇದೊಂದು GK ನಲ್ಲಾದರೂ ತೆಗಿಬೋದು ಕ್ವಶನ್ನು, ಅರ್ಥ ಆಗುತ್ತಲ್ಲ. ಇದನ್ನ GK ಮೇಲಾದ್ರೂ ತೆಗಿಬೋದು, ಅಥವಾ ನಿಮ್ಮ ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರ್ತಲ್ಲ, ಅಲ್ಲಾದ್ರೂ ತೆಗಿಬೋದು, ಎಲ್ಲಿ ಬೇಕಾದ್ರೂ ತೆಗಿಬೋದು. ತೆಗಿತಾರ 100% ತೆಗೆದಿರ್ತಾರೆ. 100% ಬರುವಂಥ ಟಾಪಿಕ್. ನಿಮ್ಮ ನೋಟ್ಸ್ ಆಗಿರಲಿ, ನಿಮ್ಮ ಕ್ಲಾಸಸ್ಸಲ್ಲಾಗಿರಲಿ ಎಲ್ಲ 100% ಬರುವಂಥ, ನಿಮ್ಮ GK ಕ್ಲಾಸಸ್ಸಲ್ಲಂತೂ ಎಲ್ಲ 100% ಬಂದೇ ಬರ್ತವೆ ಅನ್ನೋಂಥ ಅಷ್ಟೇ ಕೊಡ್ತಾ ಇರೋದು. 100% ಇದು ಪೇಪರಲ್ಲಿ ಬಂದೇ ಬರುತ್ತೆ. ಕ್ವಶನ್ ತೆಗಿತಾರೆ ಅಂದರೆ ಮಾತ್ರ GK ಟಾಪಿಕ್ಸಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಹೇಳ್ತಾ ಇರೋದು. ಅರ್ಥ ಆಗ್ತಿದೆಯಲ್ಲ? ಒಂದೇ ಒಂದು ಲೈನ್ ಅನ್ವಾಂಟೆಡ್ ಇರಲ್ಲ, ಯಾವುದನ್ನು ನೀವು ಯಾವುದು ಎಲಿಮಿನೇಟ್ ಮಾಡೋಂಗಿಲ್ಲ. ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಏನು ಕೊಟ್ಟಿದ್ದೀವಿ ಅದಷ್ಟನ್ನು ಅಚ್ಚುಕಟ್ಟಾಗಿ ಒಂದು ನೋಟ್ಸ್ ಮಾಡ್ಕೊಳ್ರಿ, ಇಲ್ಲ 10 ಸತಿ ಕೇಳ್ಕೊಂಡೋಗಿ ಅಟೆಂಡ್ ಮಾಡಿರಿ. ಒಳ್ಳೇದಾಗ್ಲಮ್ಮ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ನೋಡ್ತಾ ಹೋಗೋಣ. ಲೋಕಸಭೆ ಸ್ಪೀಕರ್ ಅವಿಶ್ವಾಸ ನಿರ್ಣಯದ ಪ್ರಕ್ರಿಯೆ ಅಂದರೆ ಹೆಂಗ್ ವರ್ಕ್ ಆಗುತ್ತೆ? ಸಂವಿಧಾನದ 94C ವಿಧಿಯ ಅನ್ವಯ ಲೋಕಸಭೆ ಸದಸ್ಯರು ಸ್ಪೀಕರ್ ವಿರುದ್ಧ ಅವಿಶ್ವಾಸ ಅಥವಾ ಪದಚ್ಯುತಿ ನಿರ್ಣಯ ಮಂಡಿಸಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು. ಆರ್ಟಿಕಲ್ ಕೇಳ್ತಾ ಇರ್ತಾರೆ, 94C ಆರ್ಟಿಕಲ್. ಇನ್ನು ಸಂವಿಧಾನದಲ್ಲಿ ಇದನ್ನ ರೆವಲ್ಯೂಷನ್ ಆಫ್ ರಿಮೂವಲ್ ಅಂತೇಳಿ ಕರೀತಾರೆ. ಈ ನಿರ್ಣಯ ಲೋಕಸಭೆಯಲ್ಲಿ ಆಗಿನ ಎಲ್ಲ ಸದಸ್ಯರ ಬಹುಮತದಿಂದ ಅಂಗೀಕಾರ ಆಗಬೇಕು, ಮೆಜಾರಿಟಿ ಪಾಸ್ ಆಗಬೇಕು. ಬಹುಮತದ ಅಂಗೀಕಾರ ಇದ್ರೆ ನಿರ್ಣಯ ಗೆಲ್ಲುತ್ತೆ, ಇಲ್ಲ ಅಂದ್ರೆ ಸೋಲುತ್ತೆ. ಬಹುಮತದ ಅಂಗೀಕಾರ ಆದರೆ ನಿರ್ಣಯ ಗೆಲ್ಲುತ್ತೆ, ಸ್ಪೀಕರ್ ಅವರು ಪದಚ್ಯುತಿಗೊಳ್ತಾರೆ, ಮುಗಿತಲ್ಗೆ ಅವಿಶ್ವಾಸ ನಿರ್ಣಯ ಗೆಲ್ಲುತ್ತೆ. ಇಲ್ಲ ಅಂದ್ರೆ ನಿರ್ಣಯಕ್ಕೆ ಸೋಲಾಗುತ್ತೆ, ಅವರೇ ಉಳ್ಕೋತಾರೆ. ನೆಕ್ಸ್ಟ್ ಅವಿಶ್ವಾಸ ನಿರ್ಣಯ ನೋಟಿಸ್ ಯಾವ ತರ ಕೊಡ್ತಾರೆ? ಅವಿಶ್ವಾಸ ನಿರ್ಣಯ ನೋಟಿಸ್ ನೀಡಲು ಕನಿಷ್ಠ 50 ಜನ ಸಂಸದರ ಸಹಿ ಇರಬೇಕು. 50 ಜನ ಸಂಸದರು ಸಹಿ ಹಾಕಬೇಕು. ಅವಿಶ್ವಾಸ ನಿರ್ಣಯ ನೋಟಿಸನ್ನು ಕನಿಷ್ಠ 14 ದಿನಗಳ ಮುಂಚೆ ನೀಡಬೇಕು. ಎಷ್ಟು ದಿನದ ಮುಂಚೆ? ಕನಿಷ್ಠ 14 ದಿನಗಳ ಮುಂಚಿತವಾಗಿ ನೀಡಬೇಕು. ನೋಟಿಸ್ ಸಲ್ಲಿಕೆ. ಸಾಮಾನ್ಯವಾಗಿ ನೋಟಿಸನ್ನು ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಸ್ತಾರೆ. ಇನ್ನು ಇದು ನೋಟಿಸ್ ಕೊಟ್ಟ ತಕ್ಷಣ ಪರಿಶೀಲನೆಗೆ ಹೋಗುತ್ತೆ. ನೋಟಿಸ್ ನಿಯಮಾನುಸಾರ ಇದೆಯಾ ಇಲ್ವಾ ಎಂಬುದನ್ನು ಲೋಕಸಭೆ ಸಚಿವಾಲಯ ಪರಿಶೀಲನೆ ಮಾಡ್ತಾರೆ. ಇನ್ನು 50 ಸದಸ್ಯರು ಸಹಿ ಒಳಗೊಂಡಿದ್ದು ಇಲ್ವೋ ಎಂಬುದನ್ನು ಪರಿಶೀಲಿಸ್ತಾರೆ. 50 ಜನ ಸಹಿ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋತಾರೆ. ತದನಂತರದಲ್ಲಿ ನಿಗದಿತ ದಿನಾಂಕ, ಒಂದು ದಿನಾಂಕ ನಿಗದಿಪಡಿಸ್ತಾರೆ. ನೋಟಿಸ್ ಸ್ವೀಕರಿಸಿದ ಮೇಲೆ ಇದರ ಸೂಚನೆಯನ್ನು ಲೋಕಸಭೆ ಕಳಿಸ್ಕೊಡ್ತಾರೆ ಮತ್ತು ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆ ನಡೆಸೋದಕ್ಕೆ ಒಂದು ದಿನಾಂಕನ ನಿಗದಿಪಡಿಸ್ತಾರೆ. ಈ ನಿರ್ಣಯ ಚರ್ಚೆಗೆ ಬರುವುದರಿಂದಂದು ಸ್ಪೀಕರ್ ಸದನದ ಅಧ್ಯಕ್ಷತೆ ವಹಿಸೋಂಗಿಲ್ಲ. ಲೋಕಸಭೆ ಉಪಸಭಾಪತಿ ಅಥವಾ ಸದನದಿಂದ ನಿಯೋಜಿಸಲ್ಪಟ್ಟ ಹಿರಿಯ ಸದಸ್ಯರು ನಿಯೋಜಿಸಲ್ಪಡ್ತಾರೆ, ಅವರು ನಡೆಸ್ಕೊಂಡು ಹೋಗ್ತಾರೆ ಕಲಾಪನ. ಅಲ್ಲೇನಾದ್ರು ಮೆಜಾರಿಟಿ ಪಾಸ್ ಆಯಿತು ಅಂದರೆ ಸ್ಪೀಕರ್ ಅವರ ಪದಚ್ಯುತಿ ಆಗುತ್ತೆ. ಇಷ್ಟು ಮಾತ್ರ ನೋಡಿಕೊಂಡ್ರೆ ಸಾಕಾಗುತ್ತೆ. ಇದೇ ಥರ ಟಾಪಿಕ್ಸ್, ಇದೇ ಥರ ಇಂಪಾರ್ಟೆಂಟ್ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸ್ನ ಎಲ್ಲನೂ ಎತ್ಕೋಬೇಕು, ಎಲ್ಲನೂ ಎತ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. GK ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ. GK ಎಂಥ ಕ್ಲಾಸಸ್ ಅವೈಲಬಲ್ ಇದೆ? ರೆಕಾರ್ಡೆಡ್ ಕ್ಲಾಸಸ್, ಇಂಪಾರ್ಟೆಂಟ್ ನೋಟ್ಸ್ ಅವೈಲಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಕೇಳ್ಕೊಳ್ರಪ್ಪ, ಒಳ್ಳೇದಾಗಲಿ. ಇನ್ನು ನಾಳೆ ಮೆಸೇಜ್ ಮಾಡಿರಿ, ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಮೆಸೇಜ್ ಮಾಡಿರಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ರಾಯಚೂರಿನವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ರಾಯಚೂರು DCC ಬ್ಯಾಂಕ್ ರಿಸಲ್ಟ್ ಕಾಯ್ತಾ ಇರೋರಪ್ಪ, ರಿಸಲ್ಟ್ ಯಾರ್ಯಾರು ಕಾಯ್ತಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ. ಶಿಮೂಲ್ ಎಕ್ಸಾಮ್ ಇರುತ್ತೆ, ಶಾರ್ಟ್ಲಿ ಇರುತ್ತೆ, ಓದ್ಕೋಬೇಕು. ಶಿಮೂಲ್ ಎಕ್ಸಾಮ್ ಅಂತ ಕಾಯೋ ಅಗತ್ಯ ಇಲ್ಲ. ಸಿಮಿಲರ್ ಇದೆ ಸಿಲೆಬಸ್, ಅದಕ್ಕೋಸ್ಕರ ಕಾಯೋ ಅಗತ್ಯ ಖಂಡಿತವಾಗ್ಲೂ ಇಲ್ಲಪ್ಪ. ಸಿಮಿಲರ್ ಸಿಲೆಬಸ್ ಇರುವ ಕಾರಣ ಕಾಯೋ ಅಗತ್ಯ ಇಲ್ಲ. ನೀವು ಈ ಶಿಮೂಲ್ಗೆ ಹೋದರೆ ಬೇರೆ ಎಕ್ಸಾಮ್ಸ್ಗೂ ಆಗುತ್ತಲ್ವಾ, ಕಾಲಹರಣ ಇಲ್ಲ. ಅರ್ಥ ಆಗ್ತಿದಿಲ್ಲ? ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ರಿ, ಗಮನ ಓದೋ ಕಡೆ ಇರಲಿ. ಕಾಲ್ ಆಗ್ತಾವ, VAO ಕಾಲ್ ಆಗುತ್ತೆ, ಈಗ ವೆರಿ ಶಾರ್ಟ್ಲಿ VAO ಕಾಲ್ ಆಗುತ್ತೆ. ಇದೇ ಥರ ಸುಮಾರು ಪೋಸ್ಟ್ ಇದ್ದಾವೆ, VAO, ಟೀಚರ್ಸು, ಗ್ರೂಪ್ C, ಪರಿಸರ ಇಲಾಖೆದಾಗಿರ್ಬೋದು, ಇನ್ನೂ ತುಂಬ ವೇಕೆನ್ಸೀಸ್ ಇದ್ದಾವೆ, ಎಲ್ಲ ಕಾಲ್ ಆಗ್ತಾ ಬರ್ತವೆ. ಗಮನ ಓದೋ ಕಡೆ ಇರಲಿ ಅಷ್ಟೇ, ಗಮನ ಓದೋ ಕಡೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.